ಬದುಕು ನಂಬಿಕೆಯ ಮೇಲೆ ನಿಂತಿದೆ. ನಂಬಿಕೆ ಅನ್ನೋದು ಒಂದು ಇಲ್ಲದೇ ಇದ್ದರೆ ಒಂದು ಕ್ಷಣ ಕೂಡ ಬದುಕಿರೋದಕ್ಕೆ ಸಾಧ್ಯ ಇಲ್ಲ. ನಾವು ಬಸ್ ಹತ್ತಿದ್ದೇವೆ. ಬಸ್ಸಿನ ಚಾಲಕನಿಗೆ ಡ್ರೈವಿಂಗ್ ಚೆನ್ನಾಗಿ ಗೊತ್ತು ಅಂತ ನಾವು ನಂಬಲೇಬೇಕು. ಅವನು ನಮ್ಮನ್ನು ಊರಿಗೆ ತಲುಪಿಸ್ತಾನೆ ಅಂತ ನಂಬಬೇಕು. ಹೀಗೆ ನಂಬದೇ ಇದ್ದರೆ, ಈ ನಂಬಿಕೆ ಬರದೇ ಇದ್ದರೆ, ಈ ಡ್ರೈವರಿಗೆ ಡ್ರೈವಿಂಗ್ ಗೊತ್ತಿದೆಯೋ ಇಲ್ವೋ, ಇವನು ಬೋರ್ಡೇನೋ ನಾವು ಹೋಗು ಊರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹಾಕಿದ್ದಾನೆ, ಅವನು ಅಲ್ಲಿಗೆ ಹೋಗದೆ ಬೇರೆ ಕಡೆಗೆ ಹೋದರೆ ಏನು ಮಾಡೋದು ಅಂತ ಯೋಚನೆ ಹುಟ್ಟುಕೊಂಡ್ರೆ ನಮಗೆ ಆ ಬಸ್ ಹತ್ತೋದಕ್ಕಾಗೋದಿಲ್ಲ. ಆ ಬಸ್ ಅಂತ ಅಲ್ಲ, ಯಾವ ಬಸ್ಸು ಹತ್ತೋದಕ್ಕಾಗೋದಿಲ್ಲ. ಬದುಕಿಡೀ ಈ ನಂಬಿಕೆಯ ಮೇಲೆ ನಿಂತಿದೆ. ಯಾರನ್ನೋ ಆರಿಸ್ತೀವಿ, ಇವನು ನಮ್ಮ ಶಾಸಕನಾಗಲಿ, ಇವನು ನಮ್ಮ ಸಂಸತ್ ಸದಸ್ಯನಾಗಲಿ, ಇವನು ನಮಗೆ ಮಂತ್ರಿ ಆಗಲಿ ಅಂತ ಆರಿಸಿ ಕಳಿಸ್ತೀವಿ. ನಂಬಿಕೆ. ಈ ನಂಬಿಕೆ ಇಲ್ಲದೇ ಇದ್ದರೆ ಯಾರನ್ನೂ ಆರಿಸೋದಕ್ಕಾಗೋದಿಲ್ಲ. ಯಾರನ್ನೂ ಆರಿಸೋದಕ್ಕಾಗದೇ ಇದ್ದರೆ ಒಂದು ದೇಶ ನಿಲ್ಲೋದಕ್ಕಾಗೋದಿಲ್ಲ. ಶಾಲೆಗೆ ಹೋಗ್ತೀವಿ, ಮೇಷ್ಟ್ರಿಗೆ ನಮಗಿಂತ ಹೆಚ್ಚು ಗೊತ್ತಿದೆ ಅಂತ ನಂಬಬೇಕು ನಾವು. ತನಗೆ ಗೊತ್ತಿರುವುದನ್ನು ಶಿಕ್ಷಕ ನಮಗೆ ಕಲಿಸ್ತಾನೆ ಅಂತ ನಂಬಬೇಕು. ನಂಬಿಕೆಯೇ ಬಾರದೇ ಇದ್ದರೆ, ಯಾವ ಶಿಕ್ಷಕನ ಮೇಲೂ ನಂಬಿಕೆಯೇ ಬಾರದೇ ಇದ್ದರೆ ವಿದ್ಯಾರ್ಥಿಯಾಗಿ ಎದುರು ಕುಳಿತುಕೊಳ್ಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಪ್ರತಿಯೊಂದು ವಿಷಯದಲ್ಲೂ ನಂಬಿಕೆ ಕೆಲಸ ಮಾಡುತ್ತೆ. ನಾವು ಅಂದ್ಕೊಂಡಿರ್ತೇವೆ, ವ್ಯವಸ್ಥೆ ಇದೆ, ಅವನಿಗೆ ಸಂಬಳ ಕೊಟ್ಟಿದ್ದಾರೆ, ಅವನು ಕೆಲಸ ಮಾಡಬೇಕು, ನಾನು ಇವನಿಗೆ ದುಡ್ಡು ಕೊಟ್ಟಿದ್ದೀನಿ, ಅದಕ್ಕೆ ಈ ಆಟೋದವನು ನನ್ನನ್ನು ಕರ್ಕೊಂಡು ಹೋಗ್ತಾನೆ ಅಂತೆಲ್ಲ ಅಂದ್ಕೊಂಡಿರ್ತೀವಿ. ಆದರೆ ವಾಸ್ತವವಾಗಿ ಕೆಲಸ ಮಾಡ್ತಾ ಇರೋದು ಇದು ಯಾವುದೂ ಅಲ್ಲ, ನಂಬಿಕೆ ಕೆಲಸ ಮಾಡ್ತಾ ಇದೆ. ಈ ನಂಬಿಕೆಯನ್ನು ಮನುಷ್ಯ ಕಳೆದುಕೊಂಡ್ರೆ, ಮನುಷ್ಯ ಅಂತಲ್ಲ ಜೀವಿ ಕಳೆದುಕೊಂಡ್ರೆ, ಸೃಷ್ಟಿ ತನ್ನ ಚಲನೆಯನ್ನು ನಿಲ್ಲಿಸಿ ಬಿಡಬೇಕಾಗತ್ತೆ ಅಂತ. ನಂಬಿಕೆ ಮನುಷ್ಯರಿಗೆ ಮಾತ್ರ ಅಲ್ಲ, ಎಲ್ಲ ಪ್ರಾಣಿಗಳಿಗೂ ನಂಬಿಕೆ ಇದೆ. ನಾವು ಸಾಕು ಪ್ರಾಣಿಗಳು, ಅದು ಗೋವು, ನಾಯಿಯೋ, ಬೆಕ್ಕು, ನಾವು ಸಾಕುವ ಪ್ರಾಣಿಗಳು ನಮ್ಮನ್ನು ಯಾಕೆ ನಂಬಿವೆ ಅಂತ ಅಂದರೆ, ನಂಬ್ತಾ ಇವೆ ಅಂತ ಅಂದರೆ, ಇವನು ಕತ್ತು ಕೊಯ್ಯುವುದಿಲ್ಲ ಅಂತ ಗೊತ್ತು, ಹಾಗಾಗಿ ನಂಬ್ತಾ ಇವೆ. ಇವನು ನನಗೆ ಆಹಾರ ಕೊಡ್ತಾನೆ, ನನ್ನನ್ನು ಸಾಕ್ತಾನೆ ಅಂತ ಗೊತ್ತು, ಹಾಗಾಗಿ ಅವು ನಮ್ಮ ಜೊತೆಗೆ ಬದುಕ್ತಾ ಇವೆ. ಅಂದರೆ ಈ ನಂಬಿಕೆ ಅನ್ನೋದು ವಿಶ್ವವ್ಯಾಪಿ. ಈ ನಂಬಿಕೆ ಇಲ್ಲದಿದ್ದರೆ ಜಗತ್ತು ತಟಸ್ಥ. ನಾಳೆ ಬೆಳಗ್ಗೆ ಸೂರ್ಯೋದಯ ಆಗತ್ತೆ ಅನ್ನುವ ನಂಬಿಕೆ ಕಳೆದುಕೊಂಡ್ರೆ ಕಾಣದ ಸೂರ್ಯನನ್ನು ನಂಬಿ ಬದುಕ್ತೀವಿ. ಕಾಣದ ಸೂರ್ಯನನ್ನು ನಂಬಿ ಬದುಕ್ತೀವಿ ಅಂತ. ಯಾವ ಕ್ಷಣದಲ್ಲಿ ಸಾವು ಬರುತ್ತೋ ಅಂತ ಗೊತ್ತಿಲ್ಲ ನಮಗೆ. ಅಜರಾಮರ ಅಂತಲೇ ಬದುಕ್ತಾ ಇರ್ತೀವಿ. ಸಾವು ಮುಂದಿನ ಕ್ಷಣದಲ್ಲೂ ಬರಬಹುದು, 50 ವರ್ಷದ ಅನಂತರವೂ ಬರಬಹುದು. ಆದರೆ ಬದುಕಿನ ಕುರಿತಾದ ನಂಬಿಕೆ ಎಷ್ಟು ಅಂತ ಅಂದರೆ, ನನಗೆ ಸಾವಿಲ್ಲ ಅಂತಲೇ ಬದುಕಬೇಕು. ಹಾಗಾಗಿಯೇ ವಯಸ್ಸಾಯಿತು ಅಂತ ಮನುಷ್ಯ ನಿರಾಶನಾಗೋದಿಲ್ಲ. ಅವನು ಏನು ಮಾಡಬೇಕು ಅದನ್ನು ಮಾಡ್ತಲೇ ಇರ್ತಾನೆ, ಮಾಡ್ತಲೇ ಇರಬೇಕು ಅಂತ. ಇದು ಬದುಕಲು ಬೇಕಾದ ನಂಬಿಕೆಯಾದರೆ, ನಮಗೆ ಬೇಕಾದ ನಂಬಿಕೆಯಾದರೆ, ನಮ್ಮ ಜೊತೆಗಿರುವವರಿಗೂ ನಮ್ಮ ಬಗ್ಗೆ ಇಂಥದ್ದೇ ನಂಬಿಕೆಯನ್ನು ಉಳಿಸಿರಬೇಕು ಅನ್ನೋದು ಕೂಡ ಸತ್ಯ. ಯಾಕೆಂದರೆ ನಾವು ಬದುಕುತ್ತಾ ಇರೋದು ನಂಬಿಕೆಯ ಮೇಲೆ ಅಂತ ಅಂದಾಗ, ನಮ್ಮ ಜೊತೆಗೆ ಬದುಕುತ್ತಾ ಇರುವವರಿಗೂ ನಾವು ಈ ನಂಬಿಕೆಯನ್ನೇ ಕೊಡಬೇಕು. ಕೈ ಬಿಡೋದಿಲ್ಲ, ನನ್ನನ್ನು ಹಾಳು ಮಾಡೋದಿಲ್ಲ, ನನ್ನನ್ನು ಕೊಲ್ಲೋದಿಲ್ಲ, ನನ್ನನ್ನು ನೀರಿಗೆ ತಳ್ಳೋದಿಲ್ಲ ಅನ್ನುವ ನಂಬಿಕೆ ಜೊತೆಗಿರುವವರಿಗೆ ಇರಬೇಕು. ಆ ನಂಬಿಕೆಯನ್ನು ಹುಟ್ಟಿಸುವಂತೆ ನಾವು ಬದುಕಬೇಕು. ಬೃಹತ್ ಕಥೆಯ ಒಂದು ಕಥೆ. ಉಜ್ಜಯಿನಿಯ ಒಬ್ಬ ರಾಜಕುಮಾರ, ಯೌವನ, ಕೈಯಲ್ಲಿ ಆಯುಧಗಳಿತ್ತು, ಆಯುಧಗಳ ಪ್ರಯೋಗ ಗೊತ್ತಿತ್ತು, ಯುದ್ಧವೇನೂ ಇರಲಿಲ್ಲ. ಆದರೆ ಹುಮ್ಮಸ್ಸು ಕೆಲಸ ಮಾಡಬೇಕಲ್ಲ, ಬೇಟೆ ಆಡ್ತಿದ್ದ. ಬೇಟೆಯಲ್ಲಿ ನಿಸ್ಸೀಮನಾಗಿಬಿಟ್ಟ, ಬೇಟೆಯಾಡಿ ನಿಸ್ಸೀಮನಾಗಿಬಿಟ್ಟ.
ಬೇಟೆಯಾಡುವಾಗ ರಾಜರುಗಳು ರಾಜಕುಮಾರರು ಒಬ್ಬರೇ ಹೋಗೋ ಪದ್ಧತಿ ಇಲ್ಲ. ಶತ್ರು ಭೀತಿ ಇರುತ್ತೆ, ಪ್ರಾಣಿಗಳ ಭೀತಿ ಇರುತ್ತೆ. ಹಾಗಾಗಿ ತಂಡ ಕಟ್ಟಿಕೊಂಡು ಒಂದು ಸೈನ್ಯ ಅವ್ರ ಜೊತೆಗೆ ಹೋಗೇ ಹೋಗುತ್ತೆ. ಮತ್ತು ನುರಿತ ಬೇಟೆಗಾರರು, ಕಾಡಿನ ಬೇಟೆಗಾರರ ಜೊತೆಗಿರ್ತಾರೆ. ಅವ್ರನ್ನೆಲ್ಲ ಕರ್ಕೊಂಡೇ ಹೋಗೋದು, ಅವ್ರ ಗುಂಪಿನಲ್ಲೇ ಬೇಟೆಯಾಡೋದು, ಏಕಾಂಗಿಯಾಗಿ ಬೇಟೆಯಾಡೋದಿಲ್ಲ. ರಾಜ್ಕುಮಾರನು ಹಾಗೆ ಒಮ್ಮೆ ಬೇಟೆಗೆ ಹೋದ. ಆದರೆ ಬೇಟೆಯಾಡಿ ಆಡಿ ಅಭ್ಯಾಸ ಆಗಿತ್ತು, ಹುರುಪಿತ್ತು. ಭಾರೀ ವೇಗದ ಕುದುರೆ ಇತ್ತು ಅವನಲ್ಲಿ. ಕುದುರೆ ಏರಿದ್ದ. ಕುದುರೆ ಏರಿ ಎಲ್ಲರನ್ನ ಹಿಂದೆ ಬಿಟ್ಟು ಬಹಳ ವೇಗವಾಗಿ ಮುಂದುವರೆದು ಬಿಟ್ಟ. ಹೀಗೆ ಬೇಟೆಯಾಡ್ತಾ ಆಡ್ತಾ ಹೋಗ್ತಾ ಇದ್ದ. ಎಷ್ಟೋ ದೂರ ಆಗಿಬಿಡ್ತು. ತನ್ನವರಿಗೂ ಇವನಿಗೂ ಅಂತರ ಎಷ್ಟೋ ಆಗಿಬಿಡ್ತು. ಕತ್ತಲಾಗ್ತಾ ಇತ್ತು. ಸರಿ, ತನ್ನವರನ್ನ ಹುಡುಕಬೇಕು, ಊರ ಕಡೆ ಹುಡುಕಬೇಕು. ದಟ್ಟ ಅರಣ್ಯ, ದಾರಿಯೂ ತಪ್ಪಿತ್ತು. ಹೇಗೋ ದಾರಿ ಹಿಡಿದು ಊರಿನತ್ತ, ಉಜ್ಜಯಿನಿಯತ್ತ ಹೊರಟ್ರೆ ಕತ್ತಲಾಯಿತು. ಕತ್ತಲಾದ ಮೇಲೆ ಮುಂದುವರಿಯೋದು ಹೇಗೆ? ದಾರಿ ಕಾಣೋದಿಲ್ವಲ್ಲ. ಹಾಗಾಗಿ ಒಂದು ಕಡೆ ನಿಲ್ಲಿಸಿ, ಒಂದು ವಿಶಾಲವಾದ ಮರ ಇತ್ತು ಅಲ್ಲಿ. ಆ ಮರವನ್ನು ಏರಿ ಕುಳಿತುಕೊಂಡ. ಇಲ್ಲಿ ರಾತ್ರಿ ಕಳೆದು ಬೆಳಗ್ಗೆ ಎದ್ದು ಹೋಗೋದು ಅಂತ ಅವನ ಯೋಚನೆ. ಇವನಲ್ಲಿ ಕುಳಿತುಕೊಂಡ ಸ್ವಲ್ಪ ಹೊತ್ತಿಗೆ ಒಂದು ಕರಡಿ ಕೆಳಗಿನಿಂದ ಮರವನ್ನು ಏರಿಕೊಂಡು ಬರ್ತಾ ಇತ್ತು. ರಾಜಕುಮಾರನಿಗೆ ಭಯ ಆಯಿತು. ಆದರೆ ಆ ಕರಡಿ ಮಾತನಾಡಿತ್ತು ಅವನ ಜೊತೆಗೆ, ಮನುಷ್ಯರಂತೆ ಮಾತನಾಡಿತ್ತು ಕರಡಿ. ಹೆದರಬೇಡ, ನಾನು ನಿನಗೇನೋ ಮಾಡೋದಿಲ್ಲ. ಇಲ್ಲಿ ಒಂದು ಕ್ರೂರ ಹುಲಿ ಇದೆ. ಅದು ನನ್ನನ್ನು ಬೆನ್ನಟ್ಟಿಕೊಂಡು ಬಂದಿದೆ. ಹುಲಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ, ಬಚಾವಾಗೋದಕ್ಕೆ, ರಕ್ಷಣೆಗೆ ಅಂತ ನಾನು ಮರ ಏರಿದ್ದೀನಿ. ಹಾಗಾಗಿ ನಾನು ನಿನಗೇನೂ ಮಾಡೋದಿಲ್ಲ. ನಾನೊಂದು ಕೊಂಬೆಲಿರ್ತೀನಿ, ನೀನೊಂದು ಕೊಂಬೆಲಿ ಇರು. ಇಬ್ಬರೂ ಹುಲಿಯಿಂದ ಈ ರಾತ್ರಿ ಈ ಮರದಲ್ಲಿ ರಕ್ಷಣೆ ಪಡೆದುಕೊಳ್ಳೋಣ ಅಂತ ಕರಡಿ ಹೇಳ್ತು. ರಾಜಕುಮಾರ ಒಪ್ಪಿದ. ಆದರೂ ಒಂದು ಸಣ್ಣ ಭಯ ಇತ್ತು. ಸ್ವಲ್ಪ ಹೊತ್ತು ಎಚ್ಚರಿದ್ದು ನೋಡ್ದ ಕರಡಿ ಏನಾದರೂ ಮಾಡತ್ತಾ ಅಂತ. ಕರಡಿ ತನ್ನಷ್ಟಕ್ಕೆ ಇತ್ತು. ನಂಬಿಕೆ ಬಂತು ಅವನಿಗೆ, ವಿಶ್ವಾಸ ಬಂತು. ಹಾಗೆಯೇ ಆಯಾಸ ಬೇರೆ ಆಗಿತ್ತಲ್ಲ. ಕರಡಿ ಏನೋ ಮಾಡೋದಿಲ್ಲ ಅಂತ ನಿಶ್ಚಿಂತನಾಗಿ ನಿದ್ರೆ ಮಾಡಿದ. ಕರಡಿ ಏನೂ ಮಾಡಲೂ ಇಲ್ಲ. ಭರವಸೆ ಕೊಟ್ಟಿತ್ತಲ್ಲ ಅದು, ನಾನು ನಿನಗೇನು ಮಾಡೋದಿಲ್ಲ ಅಂತ. ಆ ನಂಬಿಕೆಯನ್ನು ಉಳಿಸ್ಕೊಳ್ತೋದು. ಕರಡಿ ಎಚ್ಚರಿತ್ತು. ಕೆಳಗಡೆನಲ್ಲಿ ಹುಲಿ ಬಂದು ಕಾಯ್ತಾ ಇತ್ತು. ಈಗ ಒಂದು ಆಹಾರವನ್ನು ಅಟ್ಟಿಸಿಕೊಂಡು ಬಂದಿದ್ದ ಹುಲಿಗೆ 2 ಆಹಾರ ಮರದ ಮೇಲಿತ್ತು. ಅದು ಕರಡಿಗೆ ಹೇಳಿತು, ನೋಡು, ನಿನ್ನನ್ನು ಬಿಟ್ಟು ಬಿಡ್ತೀನಿ ನಾನು. ಆ ಮನುಷ್ಯನನ್ನು ಮೇಲಿನಿಂದ ಕೆಳಗೆ ತಳ್ಳು. ಅವನನ್ನು ತಿಂದುಕೊಂಡು ನಾನು ಹೋಗ್ತೀನಿ. ನೀನು ನಿಶ್ಚಿಂತವಾಗಿ ಬದುಕಬಹುದು ಅಂತ ಹುಲಿ ಹೇಳ್ತು. ಕರಡಿ ಇದನ್ನು ಸುಲಭವಾಗಿ ಮಾಡಬಹುದಿತ್ತು, ಆದರೆ ಅದು ಮಾಡಲಿಲ್ಲ. ಕರಡಿ ಹೇಳ್ತು, ಇಲ್ಲ, ನಾನು ಅವನಿಗೆ ಭರವಸೆ ಕೊಟ್ಟಿದ್ದೀನಿ. ನಾನೇನೂ ಮಾಡೋದಿಲ್ಲ ಅನ್ನುವ ನಂಬಿಕೆಯಲ್ಲಿ ಅವನು ಸುಖವಾಗಿ ಮಲಗಿದ್ದಾನೆ, ಚಿಂತೆ ಇಲ್ಲದೆ ಮಲಗಿದ್ದಾನೆ, ಭಯ ಇಲ್ಲದೆ ಮಲಗಿದ್ದಾನೆ. ಹಾಗಾಗಿ ನಾನು ಅವನಿಗೆ ಮೋಸ ಮಾಡೋದಿಲ್ಲ, ಅವನ ನಂಬಿಕೆಗೆ ದ್ರೋಹ ಮಾಡೋದಿಲ್ಲ ನಾನು. ಕರಡಿ ಹೇಳ್ತು. ಮತ್ತಷ್ಟು ಹೊತ್ತು ಕಳೀತು ರಾತ್ರಿ. ಕೆಳಗೆ ಹುಲಿ ಕಾಯ್ತಲೇ ಇತ್ತು. ರಾಜಕುಮಾರನಿಗೆ ಎಚ್ಚರ ಆಯಿತು. ಕಣ್ಣು ಬಿಟ್ಟು ನೋಡ್ದ, ಕೆಳಗೆ ಹುಲಿ ಇದೆ, ಕಾಯ್ತಾ ಇದೆ. ಮೇಲೆ ಕರಡಿ ಹಾಗೆಯೇ ಕುಳಿತುಕೊಂಡಿದೆ. ಇವನಿಗೆ ಎಚ್ಚರಾಗಿದ್ದನ್ನು ನೋಡಿ ಕರಡಿ ಹೇಳ್ತು, ಸ್ವಲ್ಪ ಹೊತ್ತು ನಾನು ನಿದ್ರೆ ಮಾಡ್ತೀನಿ, ನೀನು ಎಚ್ಚರಿರು ಅಂತ ಹೇಳ್ತು. ಮುಗಿದಿದೆಯಲ್ಲ ಇವನಿಗೆ ಒಂದಿಷ್ಟು, ಹಾಗಾಗಿ ಎಚ್ಚರಿರು ಅಂತ ಕರಡಿ ಹೇಳ್ತು. ಇವನು ಆಯಿತು ಅಂತ ಒಪ್ಪಿಕೊಂಡ. ಈಗ ಕರಡಿಗೆ ರಾಜಕುಮಾರನ ಮೇಲೆ ನಂಬಿಕೆ, ತಾನು ಕಾಪಾಡಿದ್ದೇನಲ್ಲ ಅವನನ್ನು. ಹಾಗಾಗಿ ಆ ನಂಬಿಕೆಯಲ್ಲಿ ಕರಡಿ ನಿದ್ರೆ ಮಾಡ್ತು. ಕೆಳಗಿದ್ದ ಹುಲಿ ಹೇಳ್ತು ರಾಜಕುಮಾರನಿಗೆ, ಆ ಕರಡಿಯನ್ನು ಕೆಳಗೆ ತಳ್ಳಿಬಿಡು, ನಾನು ಕರಡಿಯನ್ನು ತಿಂದುಕೊಂಡು ಹೊರಟು ಹೋಗ್ತೇನೆ, ನಿನಗೆ ನಾನೇನು ಮಾಡೋದಿಲ್ಲ, ನೀನು ನಿನ್ನೂರಿಗೆ ಹೋಗಬಹುದು ಅಂತ ಹುಲಿ ಹೇಳ್ತು. ರಾಜಕುಮಾರ ಒಂದು ಕ್ಷಣವೂ ಯೋಚಿಸಲಿಲ್ಲ. ಸೀದಾ ಆ ಕೊಂಬೆಗೆ ಹೋಗಿ ಕರಡಿಯನ್ನು ತಳ್ಳೋದಕ್ಕೆ ಮುಂದಾದ.
ತಕ್ಷಣ ಕರಡಿಗೆ ಎಚ್ಚರ ಆಯಿತು. ಎಚ್ಚರಾಗಿ ನೋಡಿದರೆ ನಂಬಿಕೆ ದ್ರೋಹದ ಕೆಲಸವನ್ನು ರಾಜಕುಮಾರ ಮಾಡ್ತಾ ಇದ್ದ, ಮನುಷ್ಯ ಮಾಡ್ತಾ ಇದ್ದ. ಸಿಟ್ಟು ಬಂತು ಕರಡಿಗೆ. ತಾನು ಇಷ್ಟು ನಂಬಿಕೆಯನ್ನು ಇಟ್ಟಾಗ, ಅವನ ನಂಬಿಕೆಗೆ ದ್ರೋಹ ಮಾಡದೇ ಇದ್ದಾಗ ಈ ಮನುಷ್ಯ ನಂಬಿಕೆಗೆ ದ್ರೋಹ ಮಾಡಿದ್ನಲ್ಲ ತನಗೆ ಅಂತ. ಕರಡಿ ಶಾಪ ಕೊಡ್ತು. ನಿನ್ನ ಈ ಸ್ವಾರ್ಥ ಇದೆಯಲ್ಲ, ಈ ನಂಬಿಕೆಯ ಮೂಲವನ್ನೇ ಅಲ್ಲಾಡಿಸುವ ಪ್ರವೃತ್ತಿ ಇದೆಯಲ್ಲ, ಇಂತಹ ನೀನು ಬದುಕೋದಕ್ಕೆ ಯೋಗ್ಯನಲ್ಲ. ನಿನ್ನಂತಹ ನಂಬಿಕೆ ದ್ರೋಹಿ ಬದುಕಿದರೆ ಹಲವರ ಬದುಕಿಗೆ ಕಷ್ಟ ಆಗತ್ತೆ. ಹಾಗಾಗಿ ಹುಚ್ಚನಾಗಿ ಹೋಗು ಅಂತ ಶಾಪ ಕೊಡ್ತಂತೆ ಕರಡಿ. ಬೆಳಗಾಯಿತು. ಬೆಳಗಾದ ಮೇಲೆ ಹುಲಿ ಕಾದು ಕಾದು ಹಿಂದಿರುಗಿತು. ಕರಡಿ ಇಳಿದು ತನ್ನಷ್ಟಕ್ಕೆ ತನ್ನ ದಾರಿ ಹಿಡಿತು. ಆದರೆ ಮರದ ಮೇಲಿದ್ದ ರಾಜಕುಮಾರನಿಗೆ ತಾನು ರಾಜಕುಮಾರ ಅನ್ನೋದು ಮರೆತು ಹೋಗಿತ್ತು. ನಂಬಿಕೆ ದ್ರೋಹಕ್ಕಾಗಿ ಅವನು ತನ್ನ ಅರಿವನ್ನೇ ಕಳೆದುಕೊಂಡಿದ್ದ, ಹುಚ್ಚನಾಗಿದ್ದ. ನಂಬಿಕೆ ಬಹಳ ಮುಖ್ಯವಾದದ್ದು. ನಂಬಿ ಬದುಕುತ್ತೀವಿ. ನಂಬಿ ಬದುಕುವಂತೆ ಮಾಡೋ ಕರ್ತವ್ಯ ಕೂಡ ನಮ್ಮದೇನೆ. ಹಾಗಾಗಿ ನಮ್ಮ ಸುತ್ತ ಇರುವವರು ನಮ್ಮನ್ನು ನಂಬುವಂತೆ ಬದುಕೋಣ. ಅವರ ಕಣ್ಣಿನಲ್ಲಿ ನಮ್ಮ ಬಗ್ಗೆ ವಿಶ್ವಾಸದ ಭಾವ ಮೂಡುವಂತೆ ಬದುಕೋಣ. ಯಾವತ್ತು ಇವನು ನನಗೆ ಏನು ಮಾಡ್ತಾನೋ ಅನ್ನುವ ಒಂದು ಆತಂಕ ಅವರ ಮನಸ್ಸಿನಲ್ಲಿ ಎಲ್ಲೂ ಬಾರದಂತೆ ಬದುಕೋಣ. ಹಾಗಾಗಿ ನಂಬೋಣ, ನಂಬಿಕೆಯನ್ನು ಉಳಿಸಿಕೊಳ್ಳೋಣ.